ಹಾಯ್ ಆಲ್, ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಓಕೆ, ಹ್ಯಾಪಿ ಸ್ಮೈಲಿಂಗ್. ಯಾವಾಗೂ ಸ್ಮೈಲ್ ಮಾಡ್ತಾಯಿರಿ. ಏನೇ ಕಷ್ಟ ಇದ್ರೂ ನಿಮಗೆ ಮನಸ್ಸಿಗೆ ಯಾರು ನೆನಪಾದರೆ ಹ್ಯಾಪಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೋ, ನಿಮ್ಮ ಬರೋ ಕಷ್ಟ ಎಲ್ಲ ದೂರ ಹೋಗ್ಬಿಡುತ್ತೆ. ಅವ್ರನ್ನ ನೆನಪಿಟ್ಕೊಳ್ಳಿ. ಏನು ಪ್ರಾಬ್ಲಮ್ ಬಂದ್ರೂ ಅವ್ರ ಫೇಸ್ನ ನೆನಪಿಟ್ಕೊಂಡು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತಾರ ನೀವು ಯೋಚನೆ ಮಾಡ್ಕೊಳ್ಳಿ. ನಮ್ಮ ಪಾಸಿಟಿವ್ ಥಿಂಕಿಂಗ್ ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡುತ್ತೆ. ಸೊ ಯಾವಾಗೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಏನು ನೆಗೆಟಿವ್ ಥಾಟ್ಸೇ ಬೇಡ. ನೆಗೆಟಿವಾಗಿ ಮಾತಾಡೋದು, ತಪ್ಪಾಗಿ ಮಾತಾಡೋದು, ಬೇರೆಯವ್ರ ಥರ ಬೇರೆಯವ್ರ ಬಗ್ಗೆ ಏನೋ ಮಾತಾಡೋದು, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು, ಇದೆಲ್ಲ ವೇಸ್ಟ್ ಅಲ್ವಾ, ವೇಸ್ಟ್ ಆಫ್ ಟೈಮ್. ಸೊ ಆ ಥರ ಏನು ಮಾಡಬೇಡಿ. ನಿಮ್ಗೆ ಏನು ಹ್ಯಾಪಿ ಕೊಡುತ್ತೆ, ನಿಮ್ಗೆ ಏನು ಮಾಡಿದ್ರೆ ಹ್ಯಾಪಿಯಾಗಿರ್ತೀರೋ ಅದೆಲ್ಲ ಮಾಡಿ. ಅದು ಬೇರೆಯವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆಯದೇ. ನೀವು ಮಾಡೋದು ನಿಮ್ಗೆ ಇಷ್ಟ ಆಯಿತಾ, ಒಳ್ಳೇದಿದ್ದರೆ ಅದನ್ನೇ ಮಾಡಿ, ಪ್ರಾಬ್ಲಮ್ ಇಲ್ಲ. ಓಕೆ, ವ್ಲಾಗ್ ನೋಡೋಣ ಬನ್ನಿ. ಒಂದು ವೀಕ್ಲಿ ಡೇಸ್ ವ್ಲಾಗ್ ನೋಡ್ತಾ ಇದ್ದೀರಾ. ಮುಂದಿನ ದಿವಸ ರಾತ್ರಿಯೇ ಬಂದು ಅಕ್ಕಿ ಹಿಟ್ಟು ಇಡ್ಲಿಗೋಸ್ಕರ ರುಬ್ಕೊಂಬಂದಿದ್ದೆ. ಅಂಗಡೀಲಿ ಕೊಟ್ಬಿಟ್ಟೆ ರುಬ್ಕೊಂಬರೋದು. ಸೊ ಇಡ್ಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು 2 to 3 ಟೈಮ್ಸ್ ಬಂದು ಇಡ್ಲಿ ಬಂದು ಬೇಯಿಸ್ತೀವಿ. ಯಾಕೆ ಇಡ್ಲಿ ಹಂಗೆ ಬೇಯಿಸ್ತೀವಿ ಅಂದರೆ ಒಂದು ಟೈಮಲ್ಲಿ ಒಂದು 10 ಇಡ್ಲಿ ಬರುತ್ತೆ ಅಷ್ಟೇ. ಸೊ ಅಂಗಡಿಗೆ ಕೊಟ್ಟು ಕಳಿಸ್ಬೇಕು ಮನೆಗೆ. ಮತ್ತು ಮಕ್ಕಳು ಬಂದರೆ ತಿಂತಾರೆ. ಮೋಸ್ಟ್ಲಿ ಇಡ್ಲಿ ತಿಂತಾರೆ. ಇಡ್ಲಿ ಇದ್ದರೆ ಚಿಲ್ಲಿ ಇಡ್ಲಿ ಈ ಥರ ಫ್ರೈ ಮಾಡಿಬಿಟ್ಟು ಆಮೇಲೆ ಕೊಟ್ಟರೆ ಅವ್ರು ತಿಂತಾರೆ. ನನಗೆ ಇಡ್ಲಿ ಉಪ್ಪಿಟ್ಟು ಬಂದು ತುಂಬ ಇಷ್ಟ. ನನಗೆ ಉಪ್ಪಿಟ್ಟು ಅಂದ್ರೇ ಇಷ್ಟ. ಅದು ಯಾಕೋ ಎಲ್ಲರೂ ಥರ ಇಲ್ಲ, ಬಟ್ ನಾನು ಸ್ವಲ್ಪ ಡಿಫ್ರೆಂಟು ಅನಿಸುತ್ತೆ. ಬಿಕಾಸ್ ಯಾರಿಗೂ ಉಪ್ಪಿಟ್ಟು ಇಷ್ಟ ಆಗೋಲ್ಲ. ನನಗೂ ನನ್ನ ಮಗನಿಗೂ ಉಪ್ಪಿಟ್ಟು ಅಂದ್ರೇ ತುಂಬ ಇಷ್ಟ. ಎಲ್ಲರೂ ಕಾನ್ಕ್ರೀಟ್ ಅಂತೀರ, ಬಟ್ ನಮ್ಗೆ ಅದು ಹೆವನ್ ಥರ. ನನಗೆ ತುಂಬ ಇಷ್ಟ ಉಪ್ಪಿಟ್ಟು. 8:30 ಅಷ್ಟರಲ್ಲಿ ನಮಗೆ ಇಷ್ಟು ಕೆಲಸ ಎಲ್ಲ ಕ್ಲೀನ್ ಆಯಿತು. ಅಡುಗೆ ಮನೆಯೂ ಅಷ್ಟು ಕ್ಲೀನ್ ಮಾಡಾಯಿತು. ಇವತ್ತು ಕಾವೇರಿ ನೀರು ಬರುತ್ತೆ. ಸೊ ಅದಕ್ಕೆ ಬಿಂದಿಗೆ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ನೀರು ಹಿಡ್ಕೊಂಬರ್ಬೇಕು ಕೆಳಗಡೆ ಹೋಗಿ. ಸಂಪ್ ತುಂಬೈತೆ ಅಂತ ನೋಡಬೇಕು. ಮತ್ತು ಮೋಟ್ರ್ ಹಾಕ್ಬಿಟ್ಟು ಬಂದಿರ್ತೀನಿ. ಟ್ಯಾಂಕ್ ತುಂಬೈತೆ ಅಂತ ನೋಡಬೇಕು. ಬೆಳಗ್ಗೆನೇ ಎದ್ದು ಫಸ್ಟ್ ನಮ್ಮ ಅತ್ತೆನೇ ಬಿಟ್ಬಿಟ್ಟು ಬಂದು ಅಡುಗೆ ಮತ್ತು ಲಂಚು ಎಲ್ಲ ರೆಡಿ ಮಾಡಬೇಕು. ತಿಂಡಿನೂ ರೆಡಿ ಮಾಡಬೇಕು, ಲಂಚು ರೆಡಿ ಮಾಡಬೇಕು. ಇಡ್ಲಿ, ಸಾಗು, ಚಟ್ನಿ ಎಲ್ಲ ಮಾಡಿದ್ದೀನಿ. ಲಂಚ್ ಬಾಕ್ಸ್ ರೆಸಿಪೀಸಲ್ಲೇ ಹಾಕ್ತೀನಿ ಇದನ್ನು ನೋಡಿ. ಮತ್ತು ಬಂದು ಈ ಸೈಡಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ ನಾನು. ಏನು ಪಲ್ಯ ಅಂದರೆ ಬಾಳೆದಿಂಡು ಬಂದು ಹೊಟ್ಟೆ ನೋವು, ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಅದನ್ನು ಮಾಡ್ತೀನಿ. ವೀಕ್ಲಿ ಒನ್ಸ್ ಆದರೂ ಮಾಡಿಬಿಡ್ತೀನಿ. ಇದು ಬಂದು ನಮ್ಗೆ ಯಾವಾಗೋ ಒಂದು ಅಂಕಲ್ ಬಂದು ನನ್ನ ಮಗನಿಗೆ ತುಪ್ಪ ತಂದು ಕೊಡ್ತಾರೆ. ಈಸ್ಕೊತೀವಿ ನಾನು. ಎಮ್ಮೆ ತುಪ್ಪ, ಮಕ್ಕಳಿಗೆ ಎಮ್ಮೆ ತುಪ್ಪ ತುಂಬ ಚೆನ್ನಾಗಿರುತ್ತೆ, ಕೊಡಬೇಕು. ನೀರು ಬರ್ತೈತೆ, ಸಂಪ್ ತುಂಬಿಸ್ಬಿಟ್ಟು ಮತ್ತೆ ಹೋಗಿ ಅದನ್ನೆಲ್ಲ ವಾಲೆಲ್ಲ ಆಫ್ ಮಾಡಿಬಿಟ್ಟು ನೀರೆಲ್ಲ ಹಿಡ್ಕೊಂಡು ಹೋಗಬೇಕು. ನಾವು ಬಂದು ಕುಡಿಯೋಕ್ಕೆ ಮತ್ತು ಎಲ್ಲದಕ್ಕೂ ಅಡುಗೆಗೆಲ್ಲ ಯೂಸ್ ಮಾಡೋದು ಕಾವೇರಿ ನೀರೇ. ಬಟ್ ನಮ್ಗೆ ಅದೇ ಇಷ್ಟ. ಯಾರೂ ಬಂದು ನಾವು ಆರ್ ಒ ವಾಟರ್ ಯೂಸೇ ಮಾಡಲ್ಲ. ನಮ್ಮ ಮನೇಲಿ ಆರ್ ಒನೂ ಇಲ್ಲ. ಅದು ಬಂದು ಸುಮ್ಮನೆ ವೇಸ್ಟ್ ಅಲ್ವಾ. ಈ ನೀರಲ್ಲಿರೋ ಒಳ್ಳೆಯನಾಂಶ ಎಲ್ಲ ಎತ್ಕೊಂಡು ಕ್ಲೀನ್ ಮಾಡಿ ಕೊಟ್ಬಿಟ್ಟು ಆ ನೀರನ್ನ ಕುಡಿಯೋದಕ್ಕೆ ಸುಮ್ಮನೆ ಏನಕ್ಕದು ಅಲ್ವಾ. ನಾವು ಚೆನ್ನಾಗಿ ದೇವರು ಇದು ಕೊಡ್ತಾನೆ ನೀರು, ಕಾವೇರಿ ನೀರು. ಆ ನೀರನ್ನ ಯಾಕೆ ಕುಡಿಬಾರ್ದು? ಅದನ್ನು ಬಿಸಿ ಮಾಡಿಕೊಂಡು ಅದನ್ನೇ ಕುಡಿಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಬಿಸಿ ಮಾಡಿ, ಇಲ್ಲ ಕ್ಯೂಮಿನ್ ಸೀಡ್ಸ್ ಜೀರಿಗೆ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಆ ನೀರನ್ನ ಕುಡಿಬೋದು. ನಿಮ್ಗೆ ಏನಾದರೂ ಆ ನೀರು ಚೆನ್ನಾಗಿಲ್ಲ ಅಂದರೆ. ಬಟ್ ನನ್ನ ಮಗನಿಗೆ ಈ ನೀರೇ ಇಷ್ಟ. ನಮ್ಮ ಮನೆಗೆ ನಮ್ಮ ಸ್ವಂತ ಊರಿಗೆ ಹೋಗುವಾಗ ಅಲ್ಲಿ ಬಂದು ಕ್ಯಾನ್ ವಾಟರ್ ಥರ ಬರುತ್ತಲ್ವ, ಆ ನೀರು ಕುಡಿದ್ಬಿಟ್ಟು ಅಮ್ಮ ಇಲ್ಲೊಂದೇ ಕಹಿ ಅಮ್ಮ, ನೀರೇ ಚೆನ್ನಾಗಿಲ್ಲ, ಯಾವಾಗ ನಮ್ಮ ಮನೇಲಿ ಹೋಗಿ ನೀರು ಕುಡಿತೀವಿ ಅನ್ನಂಗೆ ಆಗ್ಬಿಟ್ಟಿತ್ತು ನನ್ನ ಮಗನಿಗೆ. ಅಷ್ಟು ಕಾವೇರಿ ನೀರು ಅವನಿಗಿಷ್ಟ. ಎಲ್ಲರನ್ನೂ ಕಲಸಾದ್ಮೇಲೆ ಸ್ಟವ್ ಎಲ್ಲ ದಿನ ತೊಳಿತೀನಿ. ಅವ್ರು ಒನ್ ಟೈಮ್ ಆದರೂ ಒರೆಸ್ಬಿಡ್ತೀನಿ ಕ್ಲೀನಾಗಿತ್ತು ಅಂದರೆ. ನಾವು ಎಷ್ಟೇ ಕ್ಲೀನ್ ಮಾಡಿದ್ರೆ ನಮ್ಮ ಮನೇಲೇ ಗಲೀಜು ಮಾಡೋರು ಯಾರಾದರೂ ಒಬ್ರು ಇರಬೇಕಲ್ವಾ. ಆಮೇಲೆ ನನ್ನ ಮಗಳು ಬಂದ್ಬಿಟ್ಟು ದೋಸೆ ಮಾಡ್ತೀನಿ ಅದು ಇದು ಅಂತ ಎಲ್ಲ ಮಾಡಿರ್ತಾರೆ, ಮತ್ತೆ ಕ್ಲೀನ್ ಮಾಡ್ತೀವಿ. ವೀಕ್ಲಿ ಒನ್ಸ್ 10 ಡೇಸ್ ಒನ್ಸ್ ಆದರೂ ನಾವು ಬರ್ನರ್ನ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅದು ಬಂದು ಸಣ್ಣ ಉರಿಯೋ ಥರ ಏನೂ ಆಗೋಲ್ಲ. ಅದಕ್ಕೆ ಫುಲ್ ಹಾಟ್ ವಾಟರ್, ಆಮೇಲೆ ವಿಮ್ ಜೆಲ್, ಅಡುಗೆ ಸೋಡಾ ಇಷ್ಟು ಹಾಕ್ಬಿಟ್ಟು ನೀವು ಒಂದು 1/2 hour or 1 hour ಬಿಟ್ಬಿಟ್ಟಿದ್ರೆ ಅದು ಚೆನ್ನಾಗಿದ್ದಾಗಿರುತ್ತೆ. ಆ್ಯಂಡ್ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸೈಡಲ್ಲಿ ಇರೋದು ಎಲ್ಲದನ್ನು 1 day or 2 days ಒನ್ಸ್ ಬಂದು ಇದೆಲ್ಲ ಒರೆಸ್ಬಿಡ್ತೀನಿ. ಬಿಕಾಸ್ ನೀವು ಡೀಪ್ ಕ್ಲೀನ್ ಮಾಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಇದೆಲ್ಲ ನಿಮಗೆ ತುಂಬ ಗಲೀಜಾಗಿಬಿಡುತ್ತೆ. ಸೊ ಅದಕ್ಕೆ ಈ ಕಡ್ಪಾಕಲ್ಲೆಲ್ಲ ಬಂದು ಡೈಲಿ ಒನ್ಸು ಆರ್ 2-3 days ಒನ್ಸ್ ಆದರೂ ನಾನು ಕನ್ಫರ್ಮಾಗಿ ಒರೆಸ್ಬಿಡ್ತೀನಿ. ಆ ಮೇಲಿರೋ ಟೈಲ್ಸು, ಸೈಡು ಅದೆಲ್ಲ ನೀವು ಅವಾಗವಾಗ ಒರೆಸ್ಕೊಂಬಿಟ್ರೆ ನಿಮ್ಗೆ ಯಾವಾಗೂ ನೀಟಾಗಿರುತ್ತೆ ಅಡುಗೆ ಮನೆ. ಸೊ ಅದೆಲ್ಲ ಅವಾಗವಾಗ ಒರೆಸ್ಕೊಂಬಿಡಿ. ನಾನು ಟಿಪ್ಸ್ ಅದು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ಇಷ್ಟ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಕೆಟಲು ಆಮೇಲೆ ಇದೆಲ್ಲ ಹಂಗೆ ಕೆಳಗಡೆ ಇಟ್ಟಿದೆ. ಬಟ್ ಇವಾಗ ಈ ಥರ ಒಂದು ಬಾಕ್ಸ್ ಹಾಕ್ಕೊಂಡು ಅದರಲ್ಲಿ ಇಟ್ಟಿದ್ದೀನಿ. ಮಿಕ್ಸಿ ಈ ಕಡೆ ಬಂದು ಒಂದು ಸ್ಟ್ಯಾಂಡಲ್ಲಿ ಆಯಿಲ್ ಬಾಟಲ್ಸು,
ಸಕ್ಕರೆ, ಉಪ್ಪು, ಹುಣಸೆಹಣ್ಣು ಇದೆಲ್ಲ ಒಟ್ಟಿಗೆ ಇರಬೇಕು, ಜೊತೆಯಲ್ಲೇ ಇರಬೇಕು. ಸೊ ಅದೆಲ್ಲ ಇಟ್ಟಿದ್ದೀನಿ. ಅದೇ 2 ಟೈರ್ ರ್ಯಾಕ್ ಅಲ್ವಾ, ಕೆಳಗಡೆ ಬಂದು ಕಾಫಿ ಪುಡಿ, ಟೀ ಪುಡಿ ಆ್ಯಂಡ್ ಬೂಸ್ಟು ಇದೆಲ್ಲ ಇರುತ್ತೆ. ಹಂಗೆ ಎಲ್ಲ ಅವಾಗವಾಗ ರೆಡಿ ಮಾಡಿ ಇಟ್ಕೊಬೇಕು. ಆಮೇಲೆ ಫ್ರೆಶ್ ಆಗಿಬಿಟ್ಟು ಬಂದಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ಬಂದು ಬರ್ನರ್ ಎಲ್ಲ ಚೆನ್ನಾಗಿ ಉಜ್ಜಿ ರೆಡಿ ಮಾಡ್ತಾಯಿದ್ದೀನಿ. ಇದು ನೀವು ಇಷ್ಟು ಉಜ್ಜಿಬಿಟ್ಟು ಕ್ಲೀನಾಗಿ ಮಾಡಿಟ್ರೆ ನಿಮಗೆ ಲೈಫ್ ಲಾಂಗ್ ಚೆನ್ನಾಗಿರುತ್ತೆ. ಸೊ ಇದನ್ನು ಕಾಪರ್ದು ಬ್ರಷ್ ಬರುತ್ತಲ್ವ, ಅದನ್ನು ಇಟ್ಕೊಂಡು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಫಸ್ಟ್ ಬಂದು ಫುಲ್ ಬ್ಲ್ಯಾಕ್ ಆಗಿತ್ತು, ಇವಾಗ ಒಂದು ಸ್ವಲ್ಪ ಕಲರ್ ಬಂದೈತೆ, ಚೆನ್ನಾಗಿ ಉರಿಯುತ್ತೆ. ಇದು ಬಂದು ಒಂದು ಸ್ವಲ್ಪ ನೀರು ಹಂಗೆ ಐತೆ, ಅದಕ್ಕೋಸ್ಕರ ಅದು ಹಂಗೈತೆ ಅಲ್ವಾ. ಆಮೇಲೆ ಚೆನ್ನಾಗಿ ಉರಿಯುತ್ತೆ. ಇವಾಗ ನಾನು ಇಡ್ಲಿ ಮತ್ತು ದೋಸೆಗೆ ನನ್ನ ಫೇವ್ರೆಟ್ ಆಗಿರೋ ಬೆಳ್ಳುಳ್ಳಿ ಖಾರ ಚಟ್ನಿ ಮಾಡ್ತಾಯಿದ್ದೀನಿ. ಇದು ನನ್ನ ಫೇವ್ರೆಟು. ನಮ್ಮ ಚಿಕ್ಕಮ್ಮ ಈ ಥರ ಮಾಡ್ತಾರೆ. ಆದರೆ ಸೇಮ್ ಟು ಸೇಮ್ ಇದೇ ಥರ ಮಾಡಲ್ಲ ನಮ್ಮ ಚಿಕ್ಕಮ್ಮ, ಬಟ್ ಬೇರೆ ಥರ ಮಾಡ್ತಾರೆ. ಇದು ನನ್ನ ಸ್ಟೈಲ್ದು ಬೆಳ್ಳುಳ್ಳಿ ಚಟ್ನಿ, ಬಟ್ ಸಖತ್ ಸೂಪರಾಗಿರುತ್ತೆ. ಬೇಡಿಗೆ ಮೆಣಸಿನ್ಕಾಯಿ ಒಂದು 10ರಿಂದ 15 ಹಾಕಿದ್ದೀನಿ. ನಿಮಗೆ ಖಾರದ್ದು ಬೇಕು ಅಂದರೆ ನೀವು ಖಾರ ಮೆಣಸಿನ್ಕಾಯಿ ಹಾಕೊಬೋದು. ನನ್ನ ಮಗಳು ತಿಂತಾಳಲ್ವ, ಸೊ ಅದಕ್ಕೋಸ್ಕರ ನಾನು ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಕಪ್ಪುದು ಸ್ಕಿನ್ ಇರುತ್ತಲ್ವ, ಅದೊಂದು ಉದ್ದಿನ ಬೇಳೆ ಹಾಕಿದ್ದೀನಿ. ಉದ್ದಿನ ಕಾಲಲ್ಲ, ಉದ್ದಿನ ಬೇಳೆ ಹಾಕಿದ್ದೀನಿ. ಕಪ್ಪುದು ಇರುತ್ತಲ್ವ ಅದೇ ಟೇಸ್ಟಿ, ಬಿಕಾಸ್ ಅದು ಬಂದು ತುಂಬ ಹೆಲ್ದಿಯು, ಅದಕ್ಕೋಸ್ಕರ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಮೋಸ್ಟ್ಲಿ ಅದನ್ನು ಯೂಸ್ ಮಾಡಿದ್ರೆ ಹೆಣ್ಮಕ್ಳಿಗೆ, ಸೊಂಟಕ್ಕೆ, ಹೊಟ್ಟೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದು 250 ಗ್ರಾಮ್ ಅಷ್ಟು, 1/4 kg ಅಷ್ಟು ನಾನು ಬೆಳ್ಳುಳ್ಳಿ ಬಿಡಿಸಾಕಿದ್ದೀನಿ. ಬೆಳ್ಳುಳ್ಳಿ ಬಿಡಿಸೋದ್ರಲ್ಲಿ ಫಸ್ಟ್ ಮೇಯ್ನ್ ಟಾಸ್ಕ್ ಇದು. ಬೆಳ್ಳುಳ್ಳಿ ನಿಮಗೆ ಬೇಗ ಬಿಡಿಸ್ಬೇಕಂದ್ರೆ ಒಂದು ಚಿಕ್ಕ ಟಿಪ್ಸ್ ಇದು, ನಿಮ್ಗೆ ಇಷ್ಟ ಆದರೆ ಯೂಸ್ ಮಾಡ್ಕೊಳ್ಳಿ. ಒಂದು ಅಗಲ ಇರೋ ಪಾತ್ರೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಇರೋ ನೀರನ್ನ ಅದರಲ್ಲಿ ಹಾಕಿಟ್ಬಿಟ್ರೆ ಒಂದು 1/2 hour ಬಿಟ್ಕೊಂಡು ಬಿಡಿಸಿದ್ರೆ ನಿಮಗೆ ಚೆನ್ನಾಗಿರುತ್ತೆ. ಅದ್ರದ್ದು ಸಿಪ್ಪೆ ಬರುತ್ತಲ್ಲ, ಸಿಪ್ಪೆ ನಿಮಗೆ ಕೈಯಲ್ಲಿ ಅಂಟುತ್ತೆ, ಬಟ್ ಬೇಗ ನೀವು ಬಿಡಿಸ್ಬೋದು. ಕೈ ಬಂದು ನಿಮಗೆ ಬೆರಳೆಲ್ಲ ಉರಿ ಬರಲ್ಲ. ಆಮೇಲೆ ಇವಾಗ ಏನು ಮಾಡ್ತಿದ್ದೀನಿ, ಒಂದು ಈರುಳ್ಳಿ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಅಷ್ಟರಲ್ಲಿ ನಾನು ಮೆಣಸಿನ್ಕಾಯಿ ಮಾತ್ರ ಫಸ್ಟ್ ಎತ್ಕೊಂಡು ಅದನ್ನು ಒಂದು ಪಲ್ಸ್ ಮಾಡ್ಕೊತೀನಿ. ಒಂದು ಬೆಲ್ಲಷ್ಟು ನಾನು ಹುಣ್ಸಿನ್ಕಾಯಿ ಹಾಕಿದ್ದೀನಿ, ಹುಣಸೆಹಣ್ಣು ಹಾಕಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಒಂದು ರೌಂಡು ನೀವು ಪಲ್ಸ್ ಮೆಣಸಿನ್ಕಾಯಿ ಎಲ್ಲ ಒಂದು ಪಲ್ಸ್ ಮಾಡಿದ್ಮೇಲೆ ಆಮೇಲೆ ನೀವು ಇದನ್ನು ಎಲ್ಲ ಹಾಕಿ ಚಟ್ನಿನ ರುಬ್ಕೊಂಬಿಡಿ. ಚೆನ್ನಾಗಿ ನೈಸಿಗೆ ರುಬ್ಕೊಂಬಿಟ್ಟು ಆಮೇಲೆ ಒಗ್ಗರಣೆ ಹಾಕೊಳ್ಳಿ. ನಿಮ್ಗೆ ಇಷ್ಟ ಇದ್ದರೆ ಒಗ್ಗರಣೆ ಹಾಕ್ಕೊಳ್ಳಿ. ನಾನು ಎಲ್ಲ ಚಟ್ನಿಗೂ ಒಗ್ಗರಣೆ ಹಾಕ್ಕೊತೀನಿ. ನಮ್ಮೂರ ಕಡೆ ಹಂಗೆ ಮಾಡೋದು. ಸೊ ನಾವು ಒಗ್ಗರಣೆ ಇಲ್ಲಾಂದರೆ ನಮಗೆ ಚಟ್ನಿನೇ ಸೆಟ್ ಆಗಲ್ಲ. ಸೊ ಅಷ್ಟೇ, ಇಷ್ಟೇ ಚಟ್ನಿ, ತುಂಬ ಈಸಿಯಾಗಿರೋ ಚಟ್ನಿ. ಬೆಳ್ಳುಳ್ಳಿ ಬಿಡಿಸೋದು ಒಂದೇ ಇದರಲ್ಲೇ ಟೈಮು. ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡ್ಬಿಟ್ರೆ ನಿಮಗೆ ಒಂದು 5 ಮಿನಿಟ್ಸಲ್ಲಿ ಈ ಚಟ್ನಿ ಬಂದು ರೆಡಿ ಆಗುತ್ತೆ ನಿಮಗೆ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ನನಗೆ ಸಾಸಿವೆ ಇದೆಲ್ಲ ಬಂದು ಜಾಸ್ತಿ ಇರಬೇಕು ಚಟ್ನಿಲಿ, ಅವಾಗ ಚೆನ್ನಾಗಿರುತ್ತೆ ಟೇಸ್ಟು. ಸಾಸಿವೆ ಬಂದು ಚೆನ್ನಾಗಿದ ಏನದು ಪಟಪಟ ಅಂತ ಆಗುತ್ತಲ್ವ, ಪಟಪಟ ಆದಮೇಲೆ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಹಾಕಬೇಕು. ಈ ಚಟ್ನಿಗೆ ಮೇಯ್ನಾಗಿರೋದು ಹಿಂಗು. ಮತ್ತು ಬಂದು ನಿಮಗೆ ಹರಳೆಣ್ಣೆ ಬರುತ್ತಲ್ವ, ಏನದು ಎಳ್ಳೆಣ್ಣೆ ಬರುತ್ತಲ್ವ, ಎಳ್ಳುದು ದೀಪ ಎಣ್ಣೆಲ್ಲ ಎಳ್ಳೆಣ್ಣೆ ಅಂತ ಬರುತ್ತೆ. ಆ ಎಳ್ಳು ತೊಗೊಂಡು ಎಣ್ಣೆ ಮಾಡ್ತಾರೆ. ಆ ಎಣ್ಣೆನ ಹಾಕಿ ನೀವು ಈ ಚಟ್ನಿ ಮಾಡಿದ್ರೆ ನಿಮಗೆ ಹೀಟ್ ಆಗಲ್ಲ. ಈ ಖಾರಕ್ಕೆ ಹೊಟ್ಟೆ ಎಲ್ಲ ಒಂಥರ ಉರಿಯುತ್ತೆ, ಆದರೂ ಖಾರ ತಿನ್ನಬೇಕು ಅಂತ ಅನಿಸುತ್ತಲ್ವ, ಅಂಥವ್ರಿಗೆ ಇದೆಲ್ಲ ತುಂಬ ಟೇಸ್ಟಾಗಿ ಒಂಥರ ಹೆವನ್ಲಿ ಫೀಲ್ ಕೊಡುತ್ತೆ. ಚಟ್ನಿ ರೆಡಿ ಆಯಿತು. ನಾನಿವಾಗ ಕರಮ್ಮಾಗಿ ದೋಸೆ ಮಾಡಿಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂತೀನಿ. ನೀವು ಬನ್ನಿ ತಿನ್ನೋಣ. ನೋಡಿದ್ರೆ ದೋಸೆ ಎಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿ ಬಂತು. ಈ ಚಟ್ನಿ ಹಾಕ್ಕೊಂಡು ತಿಂದರೆ ಒಂಥರ ಹೆಬ್ಬಣ್ಣಾಗಿ ಬರುತ್ತೆ. ನಾವು ಊರಿಗೆ ಹೋಗಾಗೆಲ್ಲ ನಾನು ಚಿಕ್ಕಮ್ಮ ಹತ್ರ ಇದನ್ನು ಮಾಡಿಸ್ಕೊಂಡು ತಿಂತೀನಿ. ನಮ್ಮ ಫೇವ್ರೆಟು. ಬಟ್ ಅವರೇ ಬೇರೆ ಥರ ಮಾಡ್ತಾರೆ, ನಾನೇ ಬೇರೆ ಥರ ಮಾಡ್ತೀನಿ. ಇದು ನನ್ನ ಸ್ಟೈಲ್ ಬೆಳ್ಳುಳ್ಳಿ ಚಟ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್. ಬೈ ಬೈ. ಲವ್ ಯು ಆಲ್. ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್
ಥಿಂಕ್ ಪಾಸಿಟಿವಿಟಿ ಅದು ಒಂದೇ ನಾನು ಹೇಳ್ತೀನಿ. ಯಾವಾಗೂ ನೀವು ಮನಸ್ಸಲ್ಲಿ ನಿಮ್ಮ ಸ್ಮೈಲ್ನ ಯಾರಿಗೋಸ್ಕರನೋ ಬಿಟ್ಕೊಡ್ಬೇಡಿ, ಯಾರಿಗೋಸ್ಕರನೋ ಒಂದೇ ಒಂದು ಹನಿನೂ ನೀವು ಅಲ್ಬಾರ್ದು. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಟೇಕ್ ಕೇರ್, ಬೈ, ಲವ್ ಯು ಆಲ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಸೂನ್, ಬೈ.